ಅಲ್ಲಿಂದ ಪ್ರಾರಂಭ ಮಾಡಿ ಗುಲ್ಬರ್ಗ ಹೋಗಿ ಗುಲ್ಬರ್ಗದಲ್ಲಿ ಸಭೆ ನಡೆಸಿ ಇನ್ನೊಂದು ವಾರ ಬೆಳಗಾಂ ಹೋಗಿ ಬೆಳಗಾಂ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಇವತ್ತು ಚಿತ್ರದುರ್ಗದಲ್ಲಿ ಬಂದು ನಮ್ಮ ಬೆಂಗಳೂರು ಡಿವಿಷನ್ ಸಭೆಯನ್ನು ಮಾಡ್ತಾ ಇದ್ದೇನೆ. ಮಧ್ಯ ಕರ್ನಾಟಕ. ಸೊ ಬೆಂಗಳೂರಿನಲ್ಲಿ ಬೆಂಗಳೂರು ಡಿವಿಷನ್ ನಡೆಸಿದ್ರೆ ಅರ್ಥ ಇಲ್ಲ ಅಂತೇಳಿ ನಾನು ಇಲ್ಲಿ ಬಂದು ಈ ಸಭೆಯನ್ನ ನಡೆಸ್ತಾ ಇದ್ದೇನೆ. ಬಹುತೇಕ 90% ಎಲ್ಲ ಶಾಸಕರು ಕೂಡ ಬಂದು ಈ ಸಭೆಯಲ್ಲಿ ಪಾಲ್ಗೊಂಡು ಅವರ ಅನೇಕ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದಾರೆ. ನಮ್ದು ಪ್ರತಿಯೊಬ್ಬರು ಕೂಡ ಅಧಿಕಾರಿಗಳಿರ್ಬೋದು, ಪ್ರತಿನಿಧಿಗಳಿರ್ಬೋದು, ನಾವೆಲ್ಲ ಒಟ್ಟ ಕೆಲಸ ಮಾಡಬೇಕಂದು ನಮ್ಮ ಕರ್ತವ್ಯ. ನಾನಾಗಲೇ ಆಸ್ ಎ ಟೀಮ್ ಕರ್ನಾಟಕ ನಾವು ನಮ್ಮ ಈ ಪರಿಸ್ಥಿತಿಯನ್ನ ಎದುರಿಸಲಿಕ್ಕೆ ಈಗಾಗಲೇ ನಾವು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೇವೆ. ಈಗಾಗಲೇ ಪ್ರೈಮ್ ಮಿನಿಸ್ಟರ್ ಕೂಡ ಬಹಳ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಬಹಳ ಭೀಕರವಾದಂತಹ ಬರಗಾಲ ಇಡೀ ದೇಶದಲ್ಲಿ ಬರ್ತದೆ ಅನ್ನೋದು ಕೂಡ ಹೇಳಿದ್ದಾರೆ. ನಾನು ರೈತರು ಕೂಡ ನಾನು ಈಗಾಗಲೇ ಗಮನವನ್ನ ಸೆಳೆದಿದ್ದೇನೆ, ರೈತರಿಗೂ ಸೆಳೆದಿದ್ದೇನೆ. ನೀವು ಯಾರು ಕೂಡ ಕೆರೆ ತುಂಬದೆ, ಡ್ಯಾಮ್ಗಳು ತುಂಬದೆ ನೀವು ಯಾರು ವ್ಯವಸಾಯಕ್ಕೆ ಸಿದ್ಧತೆ ಮಾಡ್ಕೋಬೇಡಿ. ಅದು ಕೂಡ ನಾನು ಎಲ್ಲರೂ ಕೂಡ ತಿಳಿಸಿದ್ದೇನೆ. ಡ್ಯಾಮ್ನ ನೋಡಿಕೊಂಡೇ ನೀವು ವ್ಯವಸಾಯ ಮಾಡಬೇಕು ಅಂತೇಳಿ ನೀರಾವರಿ ಪ್ರದೇಶದಲ್ಲಿ ನಾನು ಯಾರು ಮಾರ್ಗದರ್ಶನ ಕೊಟ್ಟಿದ್ದೇನೆ. ಎಲ್ಲ ಡೆಪ್ಟಿ ಕಮಿಷನರ್ಗೆ, ನಮ್ಮ ಜಲಾ ಪ್ರದೇಶದ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ FDಗಳಿಗೆ ನಾನು ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೂ ಸೇರಿ ಕಂಪಲ್ಸರಿ ಬರೀ ಕುಡಿಯೋ ನೀರು ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಯಾರಿಗೂ ನೀರು ಕೊಡಬಾರದು ಅಂತ ನಾನು ತಿಳಿಸಿದ್ದೇನೆ. ಈಗ ಸ್ವಲ್ಪ ಆಲ್ಮಟ್ಟಿ ನಾರಾಯಣಪುರ ಡ್ಯಾಮ್ಗೆ ಸ್ವಲ್ಪ ನೀರು ಬರೋದು ಈಗ ಸ್ವಲ್ಪ ನಿನ್ನೆಯಿಂದ ನಮಗೆ ಸ್ವಲ್ಪ ಒಳ್ಳೆ ವಾತಾವರಣ ಕಾಣ್ತಾ ಇದೆ. ಬೇರೆ ನೆಲ್ಲು ಕೂಡ ಅಂಥದ್ದು ಕಾಣ್ತಾ ಇದೆ. ಕುಡಿಯೋ ನೀರಿಗೆ ಈಗಾಗಲೇ ಬೆಳಗಾವಿಯಲ್ಲಿ ನಾನು ಪ್ರತಿ ತಾಲೂಕಲ್ಲಿ ಈಗಾಗಲೇ ಡೆಪ್ಟಿ ಕಮಿಷನರ್ಸ್ ಅಕೌಂಟ್ ಅಲ್ಲಿ PD ಅಕೌಂಟ್ ಅಲ್ಲಿ ದುಡ್ಡಿದ್ರು ಕೂಡ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಕಮಿಟಿಗಳನ್ನ ಮಾಡಿ ಅವ್ರದ್ದು ಏನು ಸಮಿತಿಯ ಅಸೆಂಬ್ಲಿ MLAಗಳ ಅಧ್ಯಕ್ಷತೆ ಸಮಿತಿ ಇದೆ, ಅವರು ಟ್ರಾನ್ಸ್ಪೋರ್ಟ್ ಸಮಿತಿ ಇದೆ, ಅವರಿಗೆ ₹1 ಕೋಟಿ ಬಿಡುಗಡೆ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿದ್ದೇನೆ. ಓನ್ಲಿ ಆನ್ ಡ್ರಿಂಕಿಂಗ್ ವಾಟರ್, ಪೈಪ್ ಲೈನ್ ಇರ್ಬೋದು, ಬೋರ್ವೆಲ್ ಇರ್ಬೋದು, ಮತ್ತೊಂದು. ಬಟ್ ಯಾವುದೇ ಬೋರ್ವೆಲ್ ಕೊಡಬೇಕಾದ್ರೆ ಆ ಜಾಗದಲ್ಲಿ GPS ಆಗಬೇಕು. ಕೆಲಸ ಮಾಡೋಕ್ಕಿಂತ ಮುಂಚಿತವಾಗಿ ಕೆಲಸ ಮಾಡಾದ್ಮೇಲೆ ಮಧ್ಯದಲ್ಲಿ ಸಾರ್ವಜನಿಕ ಮಧ್ಯದಲ್ಲಿ 10,000 ಜನದ ಹತ್ರ ಸಿಗ್ನೇಚರ್ ಮಾಡಿಸ್ಕೊಡ್ಬೇಕು, ದಾಖಲೆ ಇರಬೇಕು, ಫೋಟೋ ಇರಬೇಕು, ವಿಡಿಯೋ ಇರಬೇಕು ಅಂತ ಹೇಳಿದ್ದೇನೆ. ಯಾಕೆಂದ್ರೆ ಹಿಂದೆ ನನಗೆ ಬೇಕಾದಷ್ಟು ವರದಿ ಬಂದಿದೆ. ಬೋರ್ವೆಲ್ ಕೊಡದೆ ಯಾವ ಹಳೆ ಬೋರ್ವೆಲ್ಗೆಲ್ಲ ಬಿಲ್ ಮಾಡಿದಂತ ದಾಖಲೆಗಳೆಲ್ಲ ಇದೆ. ಸೊ ಎಷ್ಟು ಆಳ ಕೊರದಿದ್ದಾರೆ ಅನ್ನೋದು ಕೂಡ ದಾಖಲೆ ಮಾಡಿಟ್ಕೋಬೇಕು. ಕೆಲವು 150 ಕೊಡ್ಬಿಟ್ಟು 800 ಕೊಡ್ದಿದ್ದೀನಿ, 1000 ಕೊಡ್ತೀನಿ ಅಂತ ಹೇಳಿ ಯಾರು ಬಿಲ್ ತೆಗೆದುಕೊಳ್ಳುವಂತ ಪ್ರಶ್ನೆ ಇಲ್ಲ. ಅದು ಕೂಡ ಹೇಳಿದ್ದೇನೆ. ಜೊತೆಗೆ ರೈತರಿಗೆ ಮುಂದಕ್ಕೆ ಬರ ಆದ್ರೆ ಬೀಜಕ್ಕೆ ಏನ್ ಮಾಡಬೇಕು, ಗೊಬ್ಬರಕ್ಕೆ ಏನ್ ಮಾಡಬೇಕು, ಅದಕ್ಕೆಲ್ಲ ಸಿದ್ಧತೆ ಪ್ಲಾನ್ ಆಫ್ ಆಕ್ಷನ್ ಮಾಡಬೇಕು ಅಂತ ಕೂಡ ನಾನು ಹೇಳಿದ್ದೇನೆ. ಬೆಳೆ ವಿಮೆ ವಿಚಾರದಲ್ಲಿ ರೈತರಿಗೆ ನೀವೇನು ಸಹಕಾರ ಕೊಡಬೇಕು ಅದು ಕೂಡ ಆಗಬೇಕು ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ಮಾಡಿದ್ದೇನೆ. ಈಗಾಗಲೇ ರಾಜ್ಯದಾದ್ಯಂತ ಏನು ಬರ ಬರ್ತಾ ಇದೆ, ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಸರ್ಕಾರಕ್ಕೆ ನೀಡಬೇಕು. ಅದನ್ನು ನಾವು ಸೆಂಟ್ರಲ್ ಗವರ್ಮೆಂಟ್ಗೆ ಕೊಡಬೇಕು. ಅವರು ಟೀಮ್ ಬರ್ತಾರೆ. ಟೀಮ್ ಬಂದಾದ್ಮೇಲೆ ನಾವು ಎಲ್ಲೆಲ್ಲಿ ಬರ ಘೋಷಣೆ ಮಾಡಬೇಕು ಅಂತ ಅದನ್ನ ಸೈಂಟಿಫಿಕ್ ಆಗಿ ನಾವು ಮಾಡಬೇಕಾಗ್ತದೆ. ನಮ್ಮ ರೆವಿನ್ಯೂ ಮಿನಿಸ್ಟ್ರು, RPR ಮಿನಿಸ್ಟ್ರು ಅವರೆಲ್ಲ ಕೂತ್ಕೊಂಡು ಅವರೆಲ್ಲ ಸೇರಿ ತೀರ್ಮಾನ